ಶಾಸಕಿ ಶಶಿಕಲಾ ಜೊಲ್ಲೆ ಭಾಷಣ ಮಾಡಿದ್ರು. ಸದನದಲ್ಲಿ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದ ವಿಚಾರವಾಗಿ ಸರ್ಕಾರದ ಗಮನಕ್ಕೆ ತಂದಿದೆ. ಬೆಳಗಾವಿಯಲ್ಲಿ ಗಾಂಧೀಜಿ ಭೇಟಿಯ ಕಾರ್ಯಕ್ರಮ ಮಾಡಿದ ಹಾಗೆ ಬಿಆರ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷವಾಯಿತು. ಅವರದ್ದು ಕಾರ್ಯಕ್ರಮ ಮಾಡಬೇಕು ಅಂತ ಧ್ವನಿ ಎತ್ತಿದೆ. ಆದರೆ ಸರ್ಕಾರದವರು ಕೇಳಲಿಲ್ಲ. ಗಾಂಧೀಜಿಯವರದ್ದು ಕಾರ್ಯಕ್ರಮ ಮಾಡಿದ್ರು, ಆದರೆ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಸರ್ಕಾರ ಮಾಡಲಿಲ್ಲ. ಗಾಂಧೀಜಿಯವರ ಬಗ್ಗೆ ನಮಗೆ ಗೌರವ ಇದೆ, ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಮಾಡಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಗಮನಕ್ಕೆ ತರ್ತೇನೆ. ಇದಕ್ಕೆ OP ಬೆಂಗಳೂರಿನಿಂದ ಭೀಮರಥಕ್ಕೆ ಚಾಲನೆ ನೀಡಿದ್ರು. 10 ಎಕರೆ ಜಮೀನಿನಲ್ಲಿ ಅಂಬೇಡ್ಕರ್ ಸ್ಮಾರಕ ಮತ್ತು ವಸತಿ ನಿಲಯ, ಜೀವನ ಚರಿತ್ರೆ ಸಾರುವ ಮ್ಯೂಸಿಯಂ, ಕುದುರೆ ಮೇಲೆ ಕುಳಿತ ಬೃಹತ್ ಮೂರ್ತಿ ಮಾಡ್ತೇವೆ. 1,30,00,000 ಬಿಜೆಪಿ ಸರ್ಕಾರ ಇದ್ದಾಗ ಬಂದಿದೆ. ನಾನು ವೈಯಕ್ತಿಕವಾಗಿ 1 ಕೋಟಿ, ಜೊಲ್ಲೆ ಗ್ರೂಪ್ ದಿಂದ 1 ಕೋಟಿ ಹಣ ಕೊಡಿಸಿ ಕೆಲಸ ಮಾಡ್ತೀವಿ. ಇಡೀ ದೇಶದಲ್ಲಿ ಅದ್ಭುತವಾದ ಸ್ಮಾರಕ ನಿರ್ಮಾಣ ಮಾಡ್ತೇನೆ. ನಿಪ್ಪಾಣಿ ಕಾರ್ಯಕ್ರಮ ನೋಡಿ ಅತಿ ಎತ್ತರದ ಮೂರ್ತಿ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ದೀನ ದಲಿತರಿಗೆ ನ್ಯಾಯ ಸಿಗುವುದಿಲ್ಲ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂತ ಶಶಿಕಲಾ ಜೊಲ್ಲೆ ಅವರು ಹೇಳಿದ್ರು. ದಲಿತ ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಏನು ಕಷ್ಟ ಇತ್ತು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಸ್ಪೃಶ್ಯತೆ, ಅವರನ್ನ ಕೀಳಾಗಿ ನೋಡ್ತಿದ್ರು. ಒಂದು ಹನಿ ನೀರು ಬೇಕಾದ್ರೂ ಕೂಡ ಮೇಲಿಂದ ಸುರಿತಿದ್ರು. ಅವರು ನಡೆದಾಡಬೇಕಾದ್ರೆ ಹಿಂದ್ಗಡೆ ಕಸಬರ್ಗೆ ಇಟ್ಕೊಂಡು ಅವ್ರು ನಡೆದಂಥ ಜಾಗ ಕೂಡ ಕ್ಲಿಯರ್ ಮಾಡ್ತಿದ್ರು. ಇಂಥ ಒಂದು ಹೀನವಾದಂಥ ಕೃತ್ಯ ನಮ್ಮ ದೇಶದಲ್ಲಿ ನಡೀತಾ ಇತ್ತು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನೋವಿತ್ತು. ನಮ್ಮ ದಲಿತ ಸಮಾಜದಲ್ಲಿ ನಾವು ಕೂಡ ಎಲ್ಲರಂತೆ ಸ್ವಾಭಿಮಾನದ ಬದುಕನ್ನು ಬದುಕಬೇಕು, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕು, ನಮ್ಮ ಮಹಿಳೆಯರು ಕೂಡ ಸ್ವಾಭಿಮಾನದ ಜೀವನ ಬದುಕಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು. ಉದಯ್ ಹೊಸ್ಮನಿ, KMN ಕನ್ನಡ ನ್ಯೂಸ್, ಚಿಕ್ಕೋಡಿ.